3 ವರ್ಷ ಆಯ್ತು ಈ ಸರ್ಕಾರ ಬಂದು. ಯಾವ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾವ್ಯಾವ ಕಾಮಗಾರಿ ನಡೀತಾ ಇತ್ತು ಅವೆಲ್ಲನೂ ಕೂಡ ಹಂಗೆ ಪೆಂಡಿಂಗ್ ಆಗಿ ಉಳಿತಾ ಇದೆ. ಈಜಿಪುರದ ಎಲಿವೇಟೆಡ್ ಕಾರಿಡಾರ್ ಹಾಗೆ ಆಗ್ತದೆ. ಇವರೇ ಇದ್ದಾಗ ಪ್ರಾರಂಭ 2014 ಏನೋ 2014 ಅವಾಗ ಪ್ರಾರಂಭ ಆಗಿದ್ದು. 2014 ಅವ್ರದೇ ಕಾಂಟ್ರಾಕ್ಟ್ರು ಪ್ರಾರಂಭ ಆಗಿದ್ದು. ಇದುವರೆಗೂ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಏನ್ ಡೀಟೇಲ್ ಅಂತ. ಉಲ್ಲಾಳ ಗ್ರೇಟ್ ಸಪರೇಟ್ರು ಮಳೆ ಬಂದ್ರೆ ನೀರು ತುಂಬುವಂತತೆ, ಅದನ್ನು ಕಂಪ್ಲೀಟ್ ಆಗಿಲ್ಲ, ಹಂಗೆ ಬಿದ್ದೈತೆ. ರಾಜರಾಜೇಶ್ವರಿ ಆರ್ ಜಂಕ್ಷನ್ ಇನ್ನು ಹಂಗೆ ಬಿದ್ದಿದೆ, ಅದು ಆಗ್ತಾ ಇಲ್ಲ. ಅದನ್ನೇನು ಕೆಲಸನೂ ಮುಂದೆ ಹೋಗ್ತಾ ಇಲ್ಲ. ಫುಲ್ ದಿನ ಟ್ರಾಫಿಕ್, ನಾವೆಲ್ಲ ಓಡಾಡ್ತೀರಿ. ಕೆಂಗೇರಿ ಹೊರವರ್ತುಲ ರಸ್ತೆ ಅನ್ನಪೂರ್ಣೇಶ್ವರ ಮುಖ್ಯ ಜಂಕ್ಷನ್ ಗ್ರೇಟ್ ಸಪರೇಟರ್ ಕೆಲಸ ನಿಂತೋಗಿದೆ. HMT ಪೈಪ್ಲೈನ್ ಜಂಕ್ಷನ್ ನಮ್ಮ ಏರಿಯಾದಲ್ಲಿ ಇರತಕ್ಕಂಥದ್ದು, ಅದು ನಿಂತೋಗಿದೆ ಕೆಲಸ. ಈ ತರ ಅನೇಕ ವರ್ಷಗಳಿಂದ ನಡೀತಾ ಇರುವಂತಹ ಕಾಮಗಾರಿಗಳು ದುಡ್ಡಿಲ್ಲ ಅಂತೇಳಿ ನಿಂತೋಗಿದೆ. ಕಾರ್ಪೊರೇಷನ್ ಅಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ. ಅದಕ್ಕೋಸ್ಕರ ಇವೆಲ್ಲ ಒಂದು ರೀತಿ ಕೆರೆಗಳಾಗೋತತಿ. ಇನ್ನು ಮಳೆಗಾಲ ಇನ್ನೇನು ಬರ್ತಾ ಇದೆ, ಮಳೆಗಾಲ ಅದಕ್ಕೇನು ತಯಾರಿ ಮಾಡಿಲ್ಲ. ಅದರಿಂದ ಇದನ್ನ ಕಂಪ್ಲೀಟ್ ಮಾಡಬೇಕು. ಸರ್ಕಾರ ಕೇಳಿದ್ರೆ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ನೆನ್ನೆನು ಹೇಳ್ತಾ ಇದ್ರು, ಒಂಥರ ಕೃಷ್ಣದೇವರಾಯ ಕಾಲದಲ್ಲಿ ಚಿನ್ನ ರಸ್ತೆಯಲ್ಲಿ ಮಾರ್ತಾ ಇದ್ರು, ಹಂಗ ಐತೆ ನಮ್ಮ ಹತ್ರ ದುಡ್ಡು ಅಂತ. ಇಲ್ಲಿ ನೋಡಿದ್ರೆ ಈಜಿಪುರದ ಎಲಿವೇಟ್ ಕಾರಿಡಾರ್ಗೆ ಪ್ರಾಬ್ಲಮ್ ಏನು? ಮುಖ್ಯಮಂತ್ರಿಗಳು 2 ಸರಿ ಹೋಗಿದ್ದಾರೆ, DCM ಅವರು 3 ಸರಿ ಹೋಗಿ ಭೇಟಿ ಮಾಡಿದ್ದಾರೆ. ಇದಕ್ಕೆ ಎಲಿವೇಟೆಡ್ ಕಾರಿಡಾರ್ಗೆ ಅವರೇ ತಂದಿದ್ದ ಪ್ರಾಜೆಕ್ಟು, ಅವ್ರದೇ ಕಾಂಟ್ರಾಕ್ಟ್ರು, ಓಡೌಟ ಅವನು. ತಿರುಗಿ ಮತ್ತೆ ಇವರು ಟೆಂಡರ್ ಕರೆದ್ರು, ಮತ್ತೆ ಅವರೇ ಕೊಟ್ಟಿದ್ದಾರೆ. ಅವ್ರ ಕಡೆ ಅವ್ರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ, ಮತ್ತೆ ಟೆಂಡರ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಮುಗಿತಾನೆ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಇವ್ರ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ಇವ್ರ ಹತ್ರ ಹಣ ಕೊಟ್ಟಿಲ್ಲ. ಆ ಒಂದು ಪ್ರಾಜೆಕ್ಟ್ಗೆ ಇವರು ಹಣ ಬಿಡುಗಡೆ ಮಾಡಿಲ್ಲ. ಅವರು ಉತ್ತರದಲ್ಲಿ ಹೇಳ್ಬೇಕು, ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಕಂಪನಿಯವರು. ಡಿಸೆಂಬರ್ 29ರಂದು BSCPL ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರಿಗೆ ಬರೆದ ಪತ್ರ. ಈ ಪತ್ರದಲ್ಲಿ GBI ನೆಲದ ಕಾನೂನಿನಂತೆ ನಮ್ಮ ಜತೆ ಮಾಡಿಕೊಂಡಂತ ಒಪ್ಪಂದದಂತೆ ನಡೆದುಕೊಳ್ಳಲು ವಿಫಲವಾಗಿದೆ. ಸರ್ಕಾರಕ್ಕೆ ಬರೀತಾ ಇರೋದು ಕಾಂಟ್ರಾಕ್ಟರ್ ಚೀಮಾರಿ ಮಖಕ್ಕೆ ಮಂಗಳಾರತಿ. ನೆಲದ ಕಾನೂನಂತೆ ನೀವು ನಡ್ಕಂತ ಇಲ್ಲ ಅಂತ ಬರೆದಿದೆ ಪತ್ರ. ಈ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಹಣ ನೀಡದಿರುವುದು ಕಾರಣವಾಗಿದೆ. ದುಡ್ಡೇ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ನ ವೈಲೇಷನ್ ಮಾಡಿದ್ದೀರಾ ಅಂತೇಳಿ ಒಪ್ಪಂದವನ್ನು ಮಾಡಿದ್ದಾರೆ. ಈ ಗಡುವು ಹೋಗಿ 24 ತಿಂಗಳು ಹೋಯ್ತು. ಎಷ್ಟು ವರ್ಷಗಳಾಗೋಯ್ತು ಲೆಕ್ಕ ಹಾಕೊಳ್ಳಿ ಅಧ್ಯಕ್ಷ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಏನು? ಇದು ಅವನಿಗೆ ಇನ್ನೂ 42 ಕೋಟಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಇವತ್ತು ಅವನೇ ಲೆಟರ್ ಬರೆದಿದ್ದಾನೆ, ಪತ್ರನೇ ಒಂಥರ ಅವನ ಬಿಲ್ಗಳು ಎಲ್ಲ ಹಾಕಿ ಒಂದು ಪತ್ರ ಬರೆದಿದ್ದಾನೆ. ಇಷ್ಟು ಬಿಲ್ಗಳು ಕಳಿಸ್ಕೊಡ್ತೀನಿ, ಇಷ್ಟು ಬಿಲ್ ಹಾಕಿ ಪತ್ರ ಬರೆದಿದ್ದಾರೆ. ಅದು ಏನು ಕೊಡ್ತಾ ಇಲ್ಲ ಅವ್ರಿಗೆ, ಹಣ ಇಲ್ಲ ಅನ್ನೋದಕ್ಕೆ ಇದರದ್ದು. ಇನ್ನೊಂದು